Students, welcome back to my class. In today's class, we are going to learn how to use a word as noun and verb. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ಒಂದು ಪದವನ್ನು ಆಸ್ ಎ ವರ್ಬ್ ಆಗಿ ಮತ್ತು ಆಸ್ ಎ ನೌನ್ ಆಗಿ ಹೇಗೆ ಬಳಸಬೇಕು ಅನ್ನೋದಕ್ಕೆ ಇವತ್ತು ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮ್ಮ ಎಕ್ಸಾಮ್ಗಳಲ್ಲಿ ಸ್ಪೆಷಲ್ ಆಗಿ ಹೈಸ್ಕೂಲ್ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ಎಕ್ಸಾಮ್ಗಳಲ್ಲಿ ಈ ಥರದ ಪ್ರಶ್ನೆಗಳನ್ನ ಕೇಳ್ತಾರೆ. ಇದು ಕೇವಲ ನಿಮ್ಮ ಶಾಲೆ ಎಕ್ಸಾಮ್ಗಳಿಗೆ ಅಷ್ಟೇ ಅಲ್ಲದೆ ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಇದು ತುಂಬಾ ಹೆಲ್ಪ್ ಆಗ್ತಕ್ಕಂಥ ಟಾಪಿಕ್ ಆಗಿದೆ. ಸೊ ಇಲ್ಲಿ ಏನು ಕೊಡ್ತಾರೆ ಅಂದರೆ, ಒಂದು ವರ್ಡನ್ನು ಕೊಟ್ಟು ಅದನ್ನು ವರ್ಬ್ ಆಗಿ ನಿಮ್ಮ ಸೆಂಟೆನ್ಸಲ್ಲಿ ಬಳಸಿ ಅಂತ ಕೊಡ್ಬೋದು, ಅಥವಾ ಒಂದು ನೌನನ್ನು ಕೊಟ್ಟು ನಿಮಗೆ ಸೆಂಟೆನ್ಸಲ್ಲಿ ಬಳಸಿ ಅಂತ ಕೊಡ್ಬೋದು. ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ನೌನ್ ಅಂದ್ರೇನು, ನಾಮಪದ. ವರ್ಬ್ ಅಂದರೆ ಕ್ರಿಯಾಪದ. ಸೊ ನೌನ್ ಈಸ್ ದ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ಸ್ ಆ್ಯಂಡ್ ಎನಿಥಿಂಗ್. ಆ್ಯಂಡ್ verb is a word which shows action or existence. This is called verb. ಅಂದರೆ ಒಂದು ಪದವನ್ನು ಆ್ಯಸ್ ಎ ವರ್ಬ್ ಆಗಿನೂ ಕೂಡ ಬಳಸ್ಬೋದು, ಆ್ಯಸ್ ಎ ನೌನ್ ಆಗಿ ಕೂಡ ಬಳಸ್ಬೋದು. ಅಂಥ ವರ್ಡ್ಗಳನ್ನ ನಾನು ಕೊಡ್ತಾ ಇದ್ದೀನಿ. ಸೊ ಎಕ್ಸಾಮ್ಗಳಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಕೇಳ್ತಾರೆ ಅಂದರೆ ನೌನ್ ಕೊಟ್ಟು ವರ್ಬ್ ಆಗಿ ಬಳಸಿ ಅಂತ ಕೊಡ್ಬೋದು, ಅಥವಾ ವರ್ಬ್ ಕೊಟ್ಟು ನೌನ್ ಆಗಿ ಬಳಸಿ ನಿಮ್ಮ ವಾಕ್ಯದಲ್ಲಿ ಅಂತ ಕೊಡ್ಬೋದು. ನಾನು ಇಂಪಾರ್ಟೆಂಟ್ ಆದಂಥ ಕೆಲವೊಂದು ವರ್ಡ್ ಲಿಸ್ಟ್ ಅಲ್ಲಿ ಮಾಡಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ಕೊಟ್ಟಂತಹ ಈ 11 ವರ್ಡ್ಗಳೇನಿವೆ, ಇದಕ್ಕಿಂತ ಜಾಸ್ತಿ ವರ್ಡ್ ಕೂಡ ಇವೆ. ಬಟ್ ನಾನು ಜಾಸ್ತಿ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ವರ್ಡ್ಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ 11 ವರ್ಡ್ಗಳನ್ನ ನಾವು ನಾಮಪದವಾಗಿ ಕೂಡ ಬಳಸ್ಬೋದು, ಕ್ರಿಯಾಪದವಾಗಿ ಕೂಡ ಬಳಸ್ಬೋದು. ಅಂದರೆ ಆ್ಯಸ್ ಎ ನೌನ್, ಆ್ಯಸ್ ಎ ವರ್ಬ್. ಈಗ ನೋಡಿ, 1ನೇದು ಕಂಡಕ್ಟ್, 2ನೇದು ಪ್ಲೇ, 3ನೇದು ಡ್ಯಾನ್ಸ್, 4ನೇದು ಸ್ಲೀಪಿಂಗ್, 5ನೇದು ರೆಕಾರ್ಡ್, 6ನೇದು ಪಾರ್ಕ್, 7ನೇದು ಬಾತ್, 8ನೇದು ಅಡ್ವೈಸ್, 9ನೇದು ಅಡ್ರೆಸ್, 10ನೇದು ಬುಕ್, 11ನೇದು ಫೇಸ್. ಸೊ ಇಲ್ಲಿ ಈ ಕೊಟ್ಟಂಥ ಪದಗಳಲ್ಲಿ ಯಾವುದಾದ್ರೂ ಒಂದು ಪದವನ್ನು ಕೊಟ್ಟು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೊಡ್ಬೋದು. ಅಂದರೆ ವರ್ಬ್ ಆಗಿ ಬಳಸಿ ಅಂತ ಕೊಡ್ಬೋದು, ಅಥವಾ ನಾಮಪದವಾಗಿ ಬಳಸಿ ಅಂತ ಕೊಡ್ಬೋದು. ಸೊ ನಾನೀಗ ಸೆಂಟೆನ್ಸನ್ನು ಮಾಡಿ ತೋರಿಸ್ತೀನಿ. ಮೊದಲಿಗೆ ಯಾವುದು, ಕಂಡಕ್ಟ್. ಸೊ ಕಂಡಕ್ಟ್ ಅಂದ್ರೇನು, ನಾಮಪದವಾಗಿ ನೋಡಿದಾಗ ಕಂಡಕ್ಟ್ ಅಂದ್ರೇನು, ನಡತೆ, ನಮ್ಮ ಬಿಹೇವಿಯರ್ ಆಗುತ್ತೆ, ನಡತೆ. ಇನ್ನೊಂದು ವರ್ಬ್ ಆಗಿ ನೋಡಿದಾಗ ಕಂಡಕ್ಟ್ ಅಂದ್ರೇನು, ನಡೆಸು ಅಂತ ಕೂಡ ಆಗುತ್ತೆ. ನೋಡಿ, ನಾನು ಸೆಂಟೆನ್ಸ್ಗಳಲ್ಲಿ ಎಕ್ಸಾಂಪಲ್ ಬಳಸ್ತೀನಿ, ನೋಡ್ಬೋದು. ಮೊದಲನೇ ಎಕ್ಸಾಂಪಲ್ ನೋಡಿ, ಆ್ಯಸ್ ಎ ನೌನ್ ಆಗಿ ಬಳಸ್ತೀನಿ. ನಾನು ನೌನ್ ಆಗಿ ಬಳಸ್ತೀನಿ ನೋಡಿ. ಯಾವುದು, ಸ್ಮಿತಾಸ್ ಕಂಡಕ್ಟ್, ಸ್ಮಿತಾಸ್ conduct on the stage was good. ನೋಡಿ, ಈಗ ನಾನು ಇಲ್ಲಿ ಈ ಕಂಡಕ್ಟ್ ಅಂತಕ್ಕಂಥ ಒಂದು ಪದವನ್ನು ನಾನು ನಾಮಪದವಾಗಿ ಬಳಸಿದ್ದೀನಿ. ನೋಡಿ, ಸ್ಮಿತಾಸ್ ಕಂಡಕ್ಟ್ ಆನ್ ದ ಸ್ಟೇಜ್ ವಾಸ್ ಗುಡ್. ಸೊ ಸ್ಮಿತಾಳ ನಡತೆ, ವೇದಿಕೆ ಮೇಲೆ ಸ್ಮಿತಾಳ ನಡತೆ ಹೇಗಿತ್ತು, ಗುಡ್, ಉತ್ತಮವಾಗಿತ್ತು. ಸೊ ಇಲ್ಲಿ ನಡತೆ ಅನ್ನೋದು ನಾವು ನೌನ್ ಆಗಿ ಬಳಸಿದ್ವಿ, ನಾಮಪದವಾಗಿ ಬಳಸಿದ್ವಿ. ಸೊ ಇದನ್ನೇ ನಾವು ವರ್ಬ್ ಆಗಿ ಹೆಂಗೆ ಬಳಸ್ಬೋದು? ಈಗ ವರ್ಬ್ ಆಗಿ ಬಳಸ್ತೀವಿ ನೋಡಿ. ದೇ ಕಂಡಕ್ಟ್ ಕ್ವಿಜ್ ಪ್ರೋಗ್ರಾಮ್. ಈಗ ನೋಡಿ, ಈ ವಾಕ್ಯದಲ್ಲಿ ನೋಡಿ, ಕಂಡಕ್ಟ್ ಅನ್ನೋದು ನಾನು ವರ್ಬ್ ಆಗಿ ಬಳಸಿದ್ವಿ, ಆಸ್ ಎ ವರ್ಬ್, ಕ್ರಿಯಾಪದವಾಗಿ. ದೇ ಕಂಡಕ್ಟ್ ಕ್ವಿಜ್ ಪ್ರೋಗ್ರಾಮ್, ಅವರು ಕ್ವಿಜ್ ಪ್ರೋಗ್ರಾಮ್ ಅನ್ನ ನಡೆಸ್ತಾರೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ದೇ ಕಂಡಕ್ಟ್. ಸೊ ಇಲ್ಲಿ ಮೇಲಿನ ಸೆಂಟೆನ್ಸ್ ಅಲ್ಲಿ ಕಂಡಕ್ಟ್ ಅಂತಕ್ಕಂಥ ನಾಮಪದವಾಗಿ ಬಳಸಿದ್ವಿ, ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಕಂಡಕ್ಟ್ ಅನ್ನೋದ ಆಸ್ ಎ ವರ್ಬ್ ಆಗಿ ಬಳಸಿದ್ವಿ. ಸೊ ಈ ಥರದ ವರ್ಡ್ಗಳನ್ನ ನಾವು ನಮಗೆ ಎಕ್ಸಾಮ್ಗಳಲ್ಲಿ ಕೇಳ್ಬೋದು. ಯಾವುದು, ಫಾರ್ ಎಕ್ಸಾಂಪಲ್ ಒಂದು ವರ್ಡನ್ನು ಕೊಟ್ಟು, ಈಗ ಕಂಡಕ್ಟ್ ಇದೆ, ದ ವರ್ಡ್ ಕಂಡಕ್ಟ್ ಯೂಸ್ ಆಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್. ನಾನು ಮೇಲ್ಗಡೆ ಪ್ರಶ್ನೆ ಕೊಟ್ಟಿದ್ದೀನಿ ನೋಡಿ, ಎಕ್ಸಾಮ್ನಲ್ಲಿ ಈ ಥರ ಪ್ರಶ್ನೆ ಕೇಳ್ತಾರೆ. ಯೂಸ್ ದ ಸೇಮ್ ವರ್ಡ್ ಆಸ್ ನೌನ್ ಆ್ಯಂಡ್ ವರ್ಬ್ ಇನ್ ಅ ಸೆಂಟೆನ್ಸ್ ಆಫ್ ಯುವರ್ ಓನ್. ನಿಮ್ಮ ಪದಗಳಲ್ಲಿ, ನಿಮ್ಮ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಬಟ್ ನಾನು ಎರಡು ಬರೆದಿದ್ದೀನಿ, ಆಸ್ ಎ ನೌನ್ ಅಂತ ಕೂಡ ಬರೆದಿದ್ದೀನಿ, ಆಸ್ ಎ ವರ್ಬ್ ಆಗಿ ಕೂಡ ಬರೆದಿದ್ದೀನಿ. ಬಟ್ ಎಕ್ಸಾಮ್ಗಳಲ್ಲಿ ಒಂದು ಕೇಳ್ತಾರೆ, ನೌನ್ ಆಗಿ ಬಳಸ್ಬೋದು ಅಥವಾ ವರ್ಬ್ ಆಗಿ ಬಳಸಿ ಅಂತ ಕೊಡ್ತಾರೆ. ಯಾವುದನ್ನು ಹೇಳ್ತಾರೆ ಅದನ್ನು ಮಾಡಬೇಕು. ಸೊ ಈಗ ನಾವು ಫಸ್ಟ್ ವರ್ಡನ್ನು ನೋಡಿದ್ದೀವಿ, ಕಂಡಕ್ಟ್. ಇಲ್ಲಿ ಮೊದಲನೇ ವರ್ಡದಲ್ಲಿ ಕಂಡಕ್ಟ್ ಅಂದ್ರೇನು, ನಡತೆ.
ಇಲ್ಲಿ ಏನಾಗುತ್ತೆ ಕಂಡಕ್ಟ್ ಅಂದ್ರೇನು ನಡೆಸು, ಅವರು ಕ್ವಿಜ್ ಪ್ರೋಗ್ರಾಮ್ ಅನ್ನ ನಡೆಸಿದರು, ಈ ತರ. ಸೊ ಈಗ ಸೆಕೆಂಡ್ ನೋಡೋಣ, ಎರಡನೇ ಎಕ್ಸಾಂಪಲ್ ಯಾವುದಿದೆ, ಪ್ಲೇ. ಪ್ಲೇ ಅನ್ನು ನಾನು ನೌನ್ ಆಗಿ ಬಳಸ್ತೀನಿ. ನೌನ್ ಇಸ್ ಅ ನೇಮ್, ನಾಮಪದ. ವಿ ಆರ್ ಗೋಯಿಂಗ್ ಟು ಸಿ ಅ ಪ್ಲೇ. ವಿ ಆರ್ ಗೋಯಿಂಗ್ ಟು ಸಿ ಅ ಪ್ಲೇ. ನೋಡಿ, ಈಗ ಇಲ್ಲಿ ಪ್ಲೇ ಅನ್ನೋದು ಕೊನೆಗೆ ಬಂದಿದೆ ನೋಡಿ, ಪ್ಲೇ. ವಿ ಆರ್ ಗೋಯಿಂಗ್ ಟು ಸಿ ಅ ಪ್ಲೇ. ನಾವು ನಾಟಕವನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ. ನಾಟಕ ಅನ್ನೋದೇನಾಗುತ್ತೆ, ಅಲ್ಲಿ ನೌನ್ ಆಗುತ್ತೆ, ಹೌದಾ? ಇಲ್ಲಿ ಪ್ಲೇ ಇಸ್ ಅ ನೌನ್. ಸೊ ಇದನ್ನು ನಾವೀಗ ಏನು ಮಾಡಬೇಕಂದ್ರೆ, ಪ್ಲೇ ಅಂದರೆ ನಾಟಕ ಅಂತ ಕೂಡ ಅರ್ಥ ಕೊಡುತ್ತೆ. ಇನ್ನೊಂದು ಪ್ಲೇ ವರ್ಬ್ ಅಂದರೆ ಆಟ ಆಡೋದು ಅಂತ ಕೊಡುತ್ತೆ. ಸೊ ವರ್ಬ್ ಆಗಿ ಹೇಗೆ ಬಳಸಬೇಕು ಈಗ ನೋಡಿ, ಆ್ಯಸ್ ಅ ವರ್ಬ್ ಆಗಿ ನಾನು ಬಳಸ್ತೀನಿ. ದೇ ಲೈಕ್ ಟು ಪ್ಲೇ ಕ್ರಿಕೆಟ್. ದೇ ಲೈಕ್ ಟು ಪ್ಲೇ ಕ್ರಿಕೆಟ್. ನೋಡಿ, ಈ ವಾಕ್ಯದಲ್ಲಿ ಪ್ಲೇ ಅನ್ನೋದು ಅರ್ಥನೇ ಬೇರೆ ಕೊಡ್ತಾ ಇದೆ. ದೇ ಲೈಕ್ ಟು ಪ್ಲೇ ಕ್ರಿಕೆಟ್. ಅವರು ಕ್ರಿಕೆಟ್ ಆಟವನ್ನು ಆಡಲು ಇಷ್ಟಪಡ್ತಾರೆ. ಇಲ್ಲಿ ಪ್ಲೇ ಅಂದರೆ ಆಟ ಆಡುವುದು, ಆಡುವುದು ವರ್ಬ್. ಇಲ್ಲಿ ನಾಟಕ ಅಂತ ಅರ್ಥ ಕೊಡುತ್ತೆ. ಸೊ ನಾಟಕ ಅನ್ನೋದು ನಾವು ಈ ಥರ ನಾವು ಮತ್ತು ಆ್ಯಸ್ ಎ ವರ್ಬ್ ಆಗಿ ಸೆಂಟೆನ್ಸ್ಗಳಲ್ಲಿ ಬಳಸ್ಬೋದು. ಈಗ ನಾವು ಎರಡನೇದನ್ನ ನೋಡ್ತೀವಿ. ಸೊ ಮೂರನೇದು ಡ್ಯಾನ್ಸ್ ಅಂತ ಇದೆ. ಸೊ ಡ್ಯಾನ್ಸ್ ಅನ್ನೋದು ಆ್ಯಸ್ ಎ ನೌನ್ ಆಗಿ ಕೂಡ ಬಳಸ್ಬೋದು, ವರ್ಬ್ ಆಗಿ ಬಳಸ್ಬೋದು. ಹೇಗೆ ಬಳಸ್ಬೋದು ನೋಡೋಣ. ಈಗ ನಾನು ಥರ್ಡ್ ಎಕ್ಸಾಂಪಲನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ. ಫಸ್ಟ್ ನಾನು ಆ್ಯಸ್ ಎ ನೌನ್ ಆಗಿ ತೋರಿಸ್ತೀನಿ ನೋಡಿ, ನಾಮಪದವಾಗಿ ಬಳಸ್ತೀನಿ. ದ ಡ್ಯಾನ್ಸ್ ಎಂಡ್ಸ್. ದ ಡ್ಯಾನ್ಸ್ ends at 9 o'clock. At 9 o'clock. ಸೊ ಈ ಸೆಂಟೆನ್ಸ್ ಅಲ್ಲಿ ದ ಡ್ಯಾನ್ಸ್ ಅನ್ನೋದು ಏನಾಗುತ್ತೆ, ನೌನ್ ಆಗುತ್ತೆ, ನಾಮಪದ. ಅಂದರೆ ನೃತ್ಯ 9 ಗಂಟೆಗೆ ಮುಗಿಯುತ್ತದೆ. ನೃತ್ಯ 9 ಗಂಟೆಗೆ ಮುಗಿಯುತ್ತದೆ. ನೃತ್ಯ ಅನ್ನೋದು ಇಲ್ಲಿ ನಾಮಪದ ಆಗುತ್ತೆ. ಸೊ ಈಗ ನಾನು ಅದೇ ಸೇಮ್ ವರ್ಡನ್ನು ಆ್ಯಸ್ ಎ ವರ್ಬ್ ಆಗಿ ಬಳಸಿ ತೋರಿಸ್ತೀನಿ ನೋಡಿ. ವಿಲ್ ಯು ಡ್ಯಾನ್ಸ್ ವಿತ್ ಮೀ. ವಿಲ್ ಯು ಡ್ಯಾನ್ಸ್ ವಿತ್ ಮೀ. ಸೊ ಈ ವಾಕ್ಯದಲ್ಲಿ ಡ್ಯಾನ್ಸ್ ನೋಡಿ, ಈಗ ಏನಾಗ್ತಾ ಇದೆ, ಇಲ್ಲಿ ಕ್ರಿಯೆಯನ್ನು ತೋರಿಸ್ತಾ ಇದೆ. ವಿಲ್ ಯು ಡ್ಯಾನ್ಸ್ ವಿತ್ ಮೀ, ನೀನು ನನ್ನೊಂದಿಗೆ ಕುಣಿತೀಯಾ. ಕುಣಿಯೋದು, ಕುಣಿತೀಯಾ ಅನ್ನೋದು ಕುಣಿಯೋದು ಏನಂತ ವರ್ಬ್ ಆಗುತ್ತೆ. ಕುಣಿಯೋದು ಇಸ್ ಎ ಆಕ್ಷನ್. ಸೊ ವಿಲ್ ಯು ಡ್ಯಾನ್ಸ್ ವಿತ್ ಮೀ, ಇಲ್ಲಿ ಡ್ಯಾನ್ಸ್ ಅನ್ನೋದು ಕುಣಿಯೋದು, ಇಲ್ಲಿ ಡ್ಯಾನ್ಸ್ ಅಂದರೆ ನೃತ್ಯ. ಆ್ಯಸ್ ಎ ನೌನ್ ಆಗಿ ಕೂಡ ಬಳಸಿದ್ವಿ, ಆ್ಯಸ್ ಎ ವರ್ಬ್ ಆಗಿ ಇಲ್ಲಿ ಆಕ್ಷನ್ ಅನ್ನು ತೋರಿಸ್ತಾ ಇದೆ, ನೀನು ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀಯಾ ಅಂತ. ಎಸ್. ಸೊ ನಾವೀಗ ಥರ್ಡ್ ಒಂದು ಪದವನ್ನು ನೋಡಿದ್ವಿ, ಯಾವ ಥರ ಬಳಸ್ಬೇಕು ಅನ್ನೋದು. ನಾವೀಗ ನಾಲ್ಕನೇದನ್ನು ನೋಡೋಣ, ಸ್ಲೀಪಿಂಗ್. ಸ್ಲೀಪ್ ಅಂತ ಹೇಳ್ತೀವಿ, ಹೌದಾ? ಆ್ಯಸ್ ಎ ನೌನ್ ಆಗಿ ಕೂಡ ಬಳಸ್ಬೋದು, ಆ್ಯಸ್ ಎ ವರ್ಬ್ ಆಗಿ. ಯಾವ ಥರ ಈಗ ನೋಡೋಣ. ಸೊ ನಾನು ಫೋರ್ತ್ ಎಕ್ಸಾಂಪಲನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಆ್ಯಸ್ ಎ ಫಸ್ಟ್ ನಾವೀಗ ಆ್ಯಸ್ ಎ ನೌನ್ ಆಗಿ ನೋಡೋಣ. ಈ ಡ್ಯಾನ್ಸ್ ಸ್ಲೀಪಿಂಗ್ ಅನ್ನೋದು ಯಾವ ಥರ ಬಳಸ್ಬೋದು. ಸ್ಲೀಪಿಂಗ್ ಈಸ್ ಅ ಗುಡ್. Sleeping is a good practice for health. Practice for health. ಈಗ ನೋಡಿ, ಇಲ್ಲಿ ಸ್ಲೀಪಿಂಗ್ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ಅಲ್ಲಿ ಬಂದಿದೆ. ಅಂದರೆ ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯ ಅಭ್ಯಾಸ. ನಾವು ಚೆನ್ನಾಗಿ ನಿದ್ರೆ ಮಾಡಿದರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿ ನಾವು ಕಾಪಾಡ್ಕೋಬಹುದು, ಹೌದಲ್ವಾ? ಮಲಗುವುದು ಆರೋಗ್ಯಕ್ಕೆ ಒಳ್ಳೆಯ ಒಂದು ಆಚರಣೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ಲೀಪಿಂಗ್ ಇಸ್ ಏನಾಗ್ತಂದರೆ ಆ್ಯಸ್ ಎ ನೌನ್ ಆಗಿ ಬಳಸ್ತೀವಿ. ಸೊ ನಾನೀಗ ವರ್ಬ್ ಆಗಿ ಬಳಸ್ತೀನಿ ನೋಡಿ. ಆ್ಯಸ್ ಎ ವರ್ಬ್ ಆಗಿ ಯಾವ ಥರ ಮಾಡೋದು? ಸಿ ಈಸ್ ಸ್ಲೀಪಿಂಗ್. She is sleeping on the bed. On the bed. ಸೊ ಈಗ ನೋಡಿ ಸೆಂಟೆನ್ಸ್ ಅಲ್ಲಿ ಇಲ್ಲಿ ಸ್ಲೀಪಿಂಗ್ ಏನಿದೆ
ಆಸ್ ಎ ವರ್ಬ್ ಆಗಿ ಬಳಸಿದ್ದೀನಿ. ಸಿ ಸ್ಲೀಪಿಂಗ್ ಆನ್ ದ ಬೆಡ್ ಅಂದರೆ ಅವಳು ಬೆಡ್ ಮೇಲೆ ಮಲಗಿದ್ದಾಳೆ ಅಂತ ಅರ್ಥ ಕೊಡುತ್ತೆ. ಹೌದಾ? ಸೊ ಇಲ್ಲಿ ವರ್ಬ್ ಆಯಿತು. ಈ ಥರ ನಾವು ಒಂದು ವರ್ಡನ್ನು ಕೊಟ್ಟಾಗ ಯಾವ ಥರ ಆ್ಯಕ್ಷನನ್ನು ತೋರಿಸ್ಬೇಕು. ಸೊ ವರ್ಬನ್ನು ನಾವು ಮಾಡಿಫೈ ಮಾಡ್ಬೋದು. ಎಸ್ ಅಥವಾ ಇ ಎಸ್ ಪ್ರತ್ಯಯ ಆ್ಯಡ್ ಮಾಡ್ಬೋದು, ಅಥವಾ ಅದರ ಪಾಸ್ಟ್ ಫಾರ್ಮ್ ಚೇಂಜ್ ಆಗ್ಬೋದು, ಇ ಡಿ ಅಂತ ಆ್ಯಡ್ ಮಾಡ್ಬೋದು, ಅಥವಾ ಐ ಎನ್ ಜಿ ಪ್ರತ್ಯಯದಲ್ಲಿ ಬರ್ಬೋದು. ಯಾವುದೇ ಬಂದರೂ ಕೂಡ ಅಲ್ಲಿ ಆ್ಯಕ್ಷನ್ ತೋರಿಸಿದರೆ ಅದು ವರ್ಬು. ಕೇವಲ ಹೆಸರನ್ನು ಸೂಚಿಸಿದರೆ ಅದು ನೌನ್. ಹೆಸರನ್ನು ಸೂಚಿಸೋ ಹಾಗೆ ಬರೆದರೆ ದಟ್ ಬಿಕಮ್ಸ್ ನೌನ್. ಹೌದಾ? ಸೊ ಈಗ ನಾವು ಸ್ಲೀಪಿಂಗ್ ಆಯಿತಾ. ನೆಕ್ಸ್ಟ್ ನಾವೀಗ ರೆಕಾರ್ಡ್ ಅಂತಕ್ಕಂಥ ಪದವನ್ನು ಯಾವ ಥರ ಆ್ಯಸ್ ಎ ನೌನ್ ಆಗಿ ವರ್ಬ್ ಆಗಿ ಬಳಸಬೇಕು ಅಂತ ಈಗ ನೋಡೋಣ. ಸೊ ನಾವೀಗ ಒಂದು 5ನೇ ವರ್ಡನ್ನು ನೋಡೋಣ. 5ನೇ ವರ್ಡ್ ಯಾವುದಿದೆ? ರೆಕಾರ್ಡ್ ಅಂತ ಇದೆ. ಸೊ ರೆಕಾರ್ಡನ್ನು ಆ್ಯಸ್ ಎ ನೌನ್ ಆಗಿ ನಾನೀಗ ಬಳಸ್ತೀನಿ ನೋಡಿ. ನಾಮಪದವಾಗಿ ಯಾವ ಥರ ಬಳಸ್ಬೋದು ರೆಕಾರ್ಡ್ ಅನ್ನೋದು. ಆನಂದ್ ರೀಚ್ಡ್ ದ ರೆಕಾರ್ಡ್. ಆನಂದ್ reached the record. ನೋಡಿ, ಈ ಸೆಂಟೆನ್ಸ್ ಅಲ್ಲಿ ಈ ರೆಕಾರ್ಡ್ ಅನ್ನೋದು ಏನಾಗಿದೆ ಅಂದರೆ ನಾನು ಕ್ರಿಯಾಪದವಾಗಿ ಬಳಸಿದ್ದೀನಿ, ಇದು ನೌನ್ ಆಗಿ ಬಳಸಿದ್ದೀನಿ, ಅಂದರೆ ನಾಮಪದವಾಗಿ ಬಳಸಿದ್ದೀನಿ. ಆನಂದ್ ರೀಚ್ಡ್ ದ ರೆಕಾರ್ಡ್. ಆನಂದ್ ಒಂದು ಸಾಧನೆಯನ್ನು, ದಾಖಲೆಯನ್ನು ಮಾಡಿದನು. ಇದು ರೀಚ್ಡ್ ಅದು ವರ್ಬ್ ಆಗುತ್ತೆ. ಇಲ್ಲಿ ರೆಕಾರ್ಡ್ ಅನ್ನೋದು ಏನಾಗುತ್ತೆ? ನೌನ್ ಆಗುತ್ತೆ, ದಾಖಲೆ. ಹೌದಾ? ಸೊ ಈಗ ಇದೇ ಒಂದು ವರ್ಡನ್ನು ನಾನೀಗ ನೌನ್ ಆಗಿ ವರ್ಬ್ ಆಗಿ ಬಳಸ್ತೀನಿ ನೋಡಿ. ಆ್ಯಸ್ ಎ ವರ್ಬ್ ಆಗಿ ಯಾವ ಥರ ಬರಿಬೋದು? ಹಿ ರೆಕಾರ್ಡೆಡ್, he recorded my song in the mobile. ನೋಡಿ, ಈ ಸೆಂಟೆನ್ಸ್ ಅಲ್ಲಿ ರೆಕಾರ್ಡ್ ಇಸ್ ರೆಕಾರ್ಡ್. ಎಸ್, ಹಿ ರೆಕಾರ್ಡೆಡ್ ಮೈ ಸಾಂಗ್. ಇಲ್ಲಿ ನೋಡಿ, ಇಲ್ಲಿ ರೆಕಾರ್ಡ್ ಅನ್ನೋದು ನೌನ ಬಳಸಿದ್ದೀನಿ, ಇಲ್ಲಿ ವರ್ಬ್ ಆಯ್ತು ನೋಡಿ. ಹಿ ರೆಕಾರ್ಡೆಡ್ ಮೈ ಸಾಂಗ್ ಇನ್ ದ ಮೊಬೈಲ್. ಎಸ್, ನಾವು ಈ ಥರ ನಮಗೆ ಇಲ್ಲಿ ವರ್ಬ್ ಫಾರ್ಮ್ ಚೇಂಜ್ ಆಗಿದೆ. ರೆಕಾರ್ಡ್ ಆಗಿದೆ, ಇಲ್ಲಿ ರೆಕಾರ್ಡೆಡ್ ಆಗಿದೆ, ಬಟ್ ನಾನು ಟೆನ್ಸ್ ಚೇಂಜ್ ಮಾಡಿದ್ದೀನಿ. ಒಂದು ನೀವು ಸಿಂಪಲ್ ಪ್ರೆಸೆಂಟ್ ಮಾಡಿದಾಗ ದೇ ರೆಕಾರ್ಡ್ ಮೈ ಸಾಂಗ್ ಇನ್ ದ ಮೊಬೈಲ್ ಕೂಡ ಆಗುತ್ತೆ. ನೀವು ಆ ಥರ ಕೂಡ ಬಳಸ್ಬೋದು. ಹೌದಾ? ಸೊ ನೆಕ್ಸ್ಟ್ ವರ್ಡ್ ನೋಡೋಣ. ಈಗ ಯಾವುದಂದರೆ ರೆಕಾರ್ಡ್ ಆಯಿತು. ಈಗ ನಾವು ಪಾರ್ಕ್ ಅಂದರೆ ಮೈದಾನ ಅಂತ ಹೇಳ್ತೀವಲ್ಲ, ಗ್ರೌಂಡ್ ಅಂದರೆ ಗಾರ್ಡನ್ ಅಂತ ಹೇಳ್ತೀವಲ್ಲ. ಸೊ ಈಗ ಆ ಪದವನ್ನು ಯಾವ ಥರ ಬರಿಬೋದು? ಮೊದಲನೇದಾಗಿ ನಾವು ನಾಮಪದವಾಗಿ ಬಳಸೋಣ. ನೋಡೋಣ. ಪಾರ್ಕ್. ಸ್ಮಿತಾ ವೆಂಟ್ ಟು ದ ಪಾರ್ಕ್. Smita went to the park. Yes. Now look at this. Smita went to the park. Look at this word, and this word plays as a role of noun. See this? Smita went to the park. Smita garden ke park ಗೆ ಹೋದಳು ಅಂತ. ಸೊ ಇಲ್ಲಿ ವೆಂಟ್ ಅನ್ನೋದು ವರ್ಬ್ ಇದೆ. ಇದೇನಾಗುತ್ತೆ? ಪಾರ್ಕ್ ಅನ್ನೋದು ನಾಮಪದವಾಗುತ್ತೆ. ಹೌದಾ? ಸೊ ಇದನ್ನೇ ನಾನು ಈಗ ಮಾಡ್ತೀನಿ, ಆಸ್ ಎ ವರ್ಬ್ ಆಗಿ ಬಳಸ್ತೀನಿ ನೋಡಿ. ಆಸ್ ಎ ವರ್ಬ್ ಆಗಿ ಬಳಸಿದಾಗ ವಿ ಪಾರ್ಕ್ our vehicles here. Yes, look at this. We park our vehicles here. ನಾವು ನಮ್ಮ ವಾಹನಗಳನ್ನ ಇಲ್ಲಿ ನಿಲ್ಲಿಸುತ್ತೇವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಹೌದಾ? ಇಲ್ಲಿ ಪಾರ್ಕ್ ಅನ್ನೋದು ನಾಮಪದ ಆಗುತ್ತೆ, ಇಲ್ಲಿ ವರ್ಬ್ ಆಗುತ್ತೆ. ಪಾರ್ಕ್ ಅಂದ್ರೆ ಏನು? ನಿಲ್ಲಿಸೋದು. ನೋ ಪಾರ್ಕಿಂಗ್ ಅಂತ ಕೇಳ್ಬೋದು ಎಲ್ಲಾದರೂ. ಹೌದಲ್ವಾ? ಪಾರ್ಕ್ ಅಂದ್ರೆ ಏನು? ವಾಹನಗಳನ್ನ ನಿಲ್ಲಿಸೋದು. ವಿ ಪಾರ್ಕ್ ಅವರ್ ವೆಹಿಕಲ್ಸ್. ನಾವು ನಮ್ಮ ವಾಹನಗಳನ್ನ ಇಲ್ಲೇ ನಿಲ್ಲಿಸುತ್ತೇವೆ. ಇಲ್ಲಿ ಪಾರ್ಕ್ ಅಂದ್ರೆ ಏನು? ನಿಲ್ಲಿಸೋದು. ಇಲ್ಲಿ ಪಾರ್ಕ್ ಅಂದ್ರೆ ಗಾರ್ಡನ್ ಅಂತ ಅರ್ಥ ಕೊಡುತ್ತೆ. ಎಸ್, ನಾವೀಗ ಪಾರ್ಕ್ ಮುಗಿಸಿದ್ವಾ. ನೆಕ್ಸ್ಟ್ ಈಗ ನಾವು ನೋಡೋಣ 7ನೇದು ಬಾತ್. BATHE, ಬಾತ್. ಸೊ ಬಾತ್ ಅಂದ್ರೆ ಏನು? ಸ್ನಾನ ಮಾಡೋದು. ನಾನೀಗ ಆಸ್ ಎ ನೌನ್ ಆಗಿ ಬಳಸ್ತೀನಿ ನೋಡಿ. ಮೊದಲು ಆಸ್ ಎ ನೌನ್ ಬಾತ್. ಬಾತ್ ಮೇಕ್ಸ್ ಅವರ್
ಮೇಕ್ಸ್ ಅವರ್ ಬಾಡಿ ರಿಲೀಫ್. ಸೊ ಇಲ್ಲಿ ನೋಡಿ ಬಾತ್ ಅನ್ನೋದು ನಾಮಪದವಾಗಿ ಬಳಸಿದ್ದೀನಿ ಇನ್ ದ ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸ್. ಬಾತ್ ಮೇಕ್ಸ್ ಅವರ್ ಬಾಡಿ ರಿಲೀಫ್. ಸ್ನಾನದಿಂದ ನಮ್ಮ ಶರೀರ ನಿರಾಳವಾಗುತ್ತೆ, ರಿಲೀಫ್ ಆಗುತ್ತೆ. ಹೌದಾ? ನೆಕ್ಸ್ಟ್ ಇದನ್ನೇ ನಾನೀಗ ವರ್ಬ್ ಆಗಿ ಬಳಸ್ತೀನಿ ನೋಡಿ. ವರ್ಬ್. ಐ ಬಾತ್ ಇನ್ ದಿ ಹಾಸ್ಟೆಲ್ ರೂಮ್. ಐ ಬಾತ್ ಇನ್ ದಿ ಹಾಸ್ಟೆಲ್ ರೂಮ್. ಇಲ್ಲಿ ನೋಡಿ ಬಾತ್ ಅಂದ್ರೆ ಆಗ್ತದೆ, ವರ್ಬ್ ಆಗ್ತದೆ, ಕ್ರಿಯಾಪದ ಆಗ್ತದೆ. ಐ ಬಾತ್, ನಾನು ಸ್ನಾನ ಮಾಡುತ್ತೇನೆ. ಇನ್ ದಿ ಹಾಸ್ಟೆಲ್ ರೂಮ್, ಹಾಸ್ಟೆಲ್ ರೂಮ್ ಅಲ್ಲಿ ನಾನು ಸ್ನಾನವನ್ನ ಮಾಡುತ್ತೇನೆ. ಸ್ನಾನ ಮಾಡುವುದು ಆಕ್ಷನ್, ವರ್ಬ್. ರೈಟ್? ನೆಕ್ಸ್ಟ್ ಈಗ ನಾವು ಬಾತ್ ಆಯ್ತಾ. ನೆಕ್ಸ್ಟ್ 8ನೇ ಪದವನ್ನು ನೋಡೋಣ. ಅಡ್ವೈಸ್ ಮತ್ತು ಅಡ್ವೈಸ್ ಅಂತ ಎರಡು ವರ್ಡ್ ಅನ್ನು ಬರೆದಿದ್ದೀನಿ. ಇಲ್ಲಿ ಕೇರ್ಫುಲ್ ಆಗಿ ನೋಡಿ. ADVICE, ಇಲ್ಲಿ ADVISE. ಕೊನೆಗೆ 2 ಲೆಟರ್ಗಳನ್ನ ನೋಡಿ, ಸ್ವಲ್ಪ ವ್ಯತ್ಯಾಸ ಕಾಣ ಬರ್ತಾ ಇದೆ. ADVICE ಅನ್ನೋದು ಆಸ್ ಎ ನೌನ್ ಆಗಿ ಬಳಸ್ತೀವಿ. ಒಂದು ವೇಳೆ ಕೊನೆಗೆ SE ಬಂದರೆ ಅದು ವರ್ಬ್, ಕೊನೆಗೆ CE ಬಂದರೆ ನೋಡಿ, ಕೊನೆಗೆ CE ಬಂದರೆ ಅದು ನೌನ್. ಹೌದಾ? ಒಂದು ವೇಳೆ ಕೊನೆಗೆ SE ಬಂದರೆ ಅದು ವರ್ಬ್. ಇಷ್ಟನ್ನು ಕೇರ್ಫುಲ್ ಆಗಿ ನೆನಪಿಟ್ಕೊಳ್ಳಿ, ಯಾಕಂದ್ರೆ ಇದು ಸೇಮ್ ಪದ ಆಗೋದಿಲ್ಲ, ಸ್ವಲ್ಪ ಚೇಂಜಸ್ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಇದೆ ನೋಡಿ, ಅಡ್ವೈಸ್, ಅಡ್ವೈಸ್. ಓಕೆ, ಇಲ್ಲಿ ಸಿಂಪಲ್ ಆಗಿದೆ, ನಾವು ಏನು ಕನ್ಫ್ಯೂಸ್ ಮಾಡ್ಕೊಳ್ಬೇಕಾಗಿಲ್ಲ. ಬಟ್ 2 ಸೆಂಟೆನ್ಸ್ ಅನ್ನು ನಾವು ಡಿಫ್ರೆಂಟ್ ಆಗಿ ಬಳಸ್ತಾ ಇರ್ತೀವಿ ನೋಡಿ. ನೌನ್ ಆಗಿ ಬಳಸಿದಾಗ ಆಸ್ ಎ ನೌನ್ ಆಗಿ ಯಾವ ಥರ ಬರುತ್ತೆ ನೋಡಿ. ಐ ಡೋಂಟ್ ವಾಂಟ್ ಟು, ಐ ಡೋಂಟ್ want to listen your advice. Listen your advice. ಸೊ ಈ ಒಂದು ಪದವನ್ನು ನಾನು ಅಂಡರ್ಲೈನ್ ಮಾಡ್ತೀನಿ, ಯಾಕಂದ್ರೆ ನೌನ್ ಇದೆ ನೋಡಿ. ಐ ಡೋಂಟ್ ವಾಂಟ್ ಟು ಲಿಸನ್ ಯುವರ್ ಅಡ್ವೈಸ್. ನಾನು ನಿಮ್ಮ ಸಲಹೆನ ಕೇಳಕ್ಕೆ ಇಷ್ಟಪಡೋದಿಲ್ಲ. ಎಸ್, ನಾನು ನೀವು ಸಲಹೆ ಕೇಳೋಕೆ ಇಷ್ಟಪಡೋದಿಲ್ಲ. ಇಲ್ಲಿ ಅಡ್ವೈಸ್ ಅಂದ್ರೆ ಏನಾಗುತ್ತೆ, ನಾಮಪದವಾಗುತ್ತೆ, ನೌನ್ ಆಗುತ್ತೆ. ಯಾಕಂದ್ರೆ ವರ್ಡ್ನ ಕೊನೆಗೆ CE ಅಂತ ಬಂದಿದೆ, ADVICE. ಸೊ ನಾನು ಅದೇ ನನಗೆ ವರ್ಬ್ ಆಗಿ ಯೂಸ್ ಮಾಡಬೇಕಂದ್ರೆ ಇಲ್ಲಿ ನಾವು ಕೊನೆಗೆ ಹೇಳ್ಬೇಕಂದ್ರೆ SE ಅಂತ ಬಳಸಬೇಕು. ನೋಡಿ ನಾನು ಯಾವ ಥರ ಈಗ ಅದನ್ನು ವರ್ಬ್ ಆಗಿ ಬಳಸ್ತೀನಿ. ಇದೊಂದು ಡಿಫ್ರೆಂಟ್ ವರ್ಡ್ ಇದೆ. ಐ ಅಡ್ವೈಸ್, VISE, I advise you to go hospital. ಈಗ ಇಲ್ಲಿ ನೋಡಿ ADVISE ಅಂತ ಬಂದಿದೆ. ಐ ಅಡ್ವೈಸ್, ನಾನು ಸಲಹೆ ಕೊಡುತ್ತೇನೆ. ಯು, ನಿನಗೆ. ಟು ಗೋ ಹಾಸ್ಪಿಟಲ್, ಆಸ್ಪತ್ರೆಗೆ ಹೋಗುವಂತ ನಾನು ನಿನಗೆ ಸಲಹೆ ಕೊಡುತ್ತೇನೆ. ಸಲಹೆ ಕೊಡೋದು ಆಕ್ಷನ್, ವರ್ಬ್ ಅದು. ADVISE. ರೈಟ್? ಓಕೆ, ನಾವೀಗ 8ನೇ ಒಂದು ಪದವನ್ನು ಮುಗಿಸಿದ್ದೀವಿ. ಇನ್ನೂ 3 ಪದಗಳಿವೆ. ಒಂದು ಅಡ್ರೆಸ್, ಬುಕ್ ಮತ್ತು ಫೇಸ್. ಇವನ್ನು ನಾವು ಯಾವ ಥರ ವರ್ಬ್ ಆಗಿ ಮತ್ತು ಆಸ್ ಎ ನೌನ್ ಆಗಿ ಬಳಸ್ಬೇಕಂತ ನಾವು ಕಲಿಯೋಣ. ಸೊ ಈಗ ನಾವು 9ನೇ ಎಕ್ಸಾಂಪಲ್ ನೋಡ್ತಾ ಇದ್ದೀವಿ. 9ನೇ ಎಕ್ಸಾಂಪಲ್ ಯಾವುದಿದೆ? ಅಡ್ರೆಸ್. ಅಡ್ರೆಸ್ ಅನ್ನ ನಾವು ನೌನ್ ಆಗಿ ಹೇಗೆ ಬಳಸಬೇಕು? ಅಡ್ರೆಸ್ ಅಂದ್ರೇನು? ವಿಳಾಸ ಅಂತ ಹೇಳ್ತೀವಿ. ಇನ್ನೊಂದು ಅಡ್ರೆಸ್ ಅಂದ್ರೇನು? ಹೆಸರಿಸೋದು. ಅಡ್ರೆಸ್ ಏನಿದೆ ನೌನ್ ಆಗಿ ಬಳಸಿದಾಗ ಅಡ್ರೆಸ್ ಅಂದರೆ ವಿಳಾಸ, ನಮ್ಮ ಮನೆಯ ವಿಳಾಸ ಅಂತೀವಲ್ಲ. ಇನ್ನೊಂದು ಅಡ್ರೆಸ್ ಏನು? ವರ್ಬ್ ಆಗಿ ಬಳಸಿದಾಗ ಏನಾಗುತ್ತೆ? ಅಡ್ರೆಸ್ ಅನ್ನೋದು, ಅಡ್ರೆಸ್ ಅಂದರೆ ಹೆಸರಿಸುವ ಅಂತ ಆಗುತ್ತೆ. ಸೊ ನೋಡೋಣ, ಸೆಂಟೆನ್ಸಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ವಿ ಡು ನಾಟ್ ನೋ ಯುವರ್ ಅಡ್ರೆಸ್. ವಿ ಡು ನಾಟ್ ನೋ ಯುವರ್ ಅಡ್ರೆಸ್. ಈಗ ಈ ಸೆಂಟೆನ್ಸ್ ಅಲ್ಲಿ ನಾನು ನೌನ್ ಆಗಿ ಬಳಸಿದ್ದೀನಿ ನೋಡಿ. ಐ ಡು ನಾಟ್ ನೋ ಯುವರ್ ಅಡ್ರೆಸ್. ನಿಮ್ಮ ವಿಳಾಸ ನನಗೆ ಗೊತ್ತಿಲ್ಲ. ನಿಮ್ಮ ವಿಳಾಸ ನನಗೆ ಗೊತ್ತಿಲ್ಲ. ವಿಳಾಸ ಅನ್ನೋದು ನಾಮಪದ. ಸೊ ಈಗ ನಾನು ಇದನ್ನು ವರ್ಬ್ ಆಗಿ ಬಳಸ್ತೀನಿ ನೋಡಿ. ಸೊ ವರ್ಬ್ ಆಗಿ ಬಳಸಿದಾಗ ಮೀನಿಂಗ್ ಏನು ಕೊಡುತ್ತೆ? ಹೆಸರಿಸೋದು.
You should not address. You should not address anyone as mad. ಇಲ್ಲಿ ಅಡ್ರೆಸ್ ಅಂದ್ರೆ ಏನು ಹೇಳಿದೆ, ಹೆಸರಿಸೋದು ಅಥವಾ ಕರೆಯೋದು ಅಂತ. ನೋಡಿ ಇಲ್ಲಿ ಈಗ ಅಡ್ರೆಸ್ ಅನ್ನೋದು ವರ್ಬ್ ಆಗಿ ಬಳಸ್ತಾ ಇದ್ದೀನಿ. ನೋಡಿ, ಯು ಶುಡ್ ನಾಟ್ ಅಡ್ರೆಸ್ ಎನಿ ಒನ್ ಆಸ್ ಮ್ಯಾಡ್. ಯಾರನ್ನು ಕೂಡ ನೀವು ಹುಚ್ಚ ಅಂತ ಕರಿಬಾರ್ದು, ಹುಚ್ಚ ಅಂತ ಹೆಸರಿಸಬಾರ್ದು ಅಂತ. ಹುಚ್ಚ ಅಂತ ಕರಿಬಾರ್ದು, ಕರೆಯೋದು ಅಡ್ರೆಸ್. ಓಕೆನಾ, ಇದು ವರ್ಬ್ ಆಗುತ್ತೆ, ಆ್ಯಕ್ಷನ್ ಆಗುತ್ತೆ. ನೆಕ್ಸ್ಟ್ ನಾವೀಗ ಇನ್ನೊಂದು ಪದವನ್ನು ನೋಡ್ತೀವಿ, ಯಾವುದಂದರೆ 10ನೇದು, ದಟ್ ಈಸ್ ಬುಕ್. ಬುಕ್ ಅಂದ್ರೇನು, ಪುಸ್ತಕ. ಇನ್ನೊಂದು ಬುಕ್ ಅಂದರೆ ಕಾಯ್ದಿರಿಸೋದು. ಬುಕ್ ಅನ್ನೋದು ನಾಮಪದವಾಗಿ ಬಳಸಿದಾಗ ಪುಸ್ತಕ ಆಗುತ್ತೆ, ನಾವು ಓದ್ತಕ್ಕಂಥ ಪುಸ್ತಕಗಳು. ಒಂದು ವರ್ಬ್ ಆಗಿ ಬಳಸಿದಾಗ ಬುಕ್ ಅನ್ನೋದು ಏನರ್ಥ ಕೊಡುತ್ತೆ, ಕಾಯ್ದಿರಿಸೋದು ಅಂತ ಅರ್ಥ ಕೊಡುತ್ತೆ. ನೋಡಿ, ವಾಕ್ಯದಲ್ಲಿ ಬಳಸಿದಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಮೊದಲು ನಾನು ಆಸ್ ಎ ನೌನ್ ಆಗಿ ಬಳಸ್ತೀನಿ. ಐ ರೀಡ್ ಅ ಬುಕ್. ಐ ರೀಡ್ ಅ ಬುಕ್. ನೋಡಿ, ಐ ರೀಡ್ ಅ ಬುಕ್ ಅಂದರೆ ನಾನು ಒಂದು ಪುಸ್ತಕವನ್ನು ಓದುತ್ತೇನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾನು ಪುಸ್ತಕವನ್ನು ಓದ್ತೇನೆ. ಪುಸ್ತಕ ಅನ್ನೋದು ನಾಮಪದ, ಒಂದು ವಸ್ತುವಿನ ಹೆಸರು. ಸೊ ಈಗ ನಾನು ವರ್ಬ್ ಆಗಿ ಬಳಸಿದಾಗ ಏನು ಮೀನಿಂಗ್ ಕೊಡುತ್ತೆ ನೋಡಿ, ಆಸ್ ಅ ವರ್ಬ್. ಓಕೆನಾ, ದೇ ಬುಕ್ 3 seats. They book 3 seats in train. ಸೊ ಇಲ್ಲಿ ನೋಡಿ, ದೇ ಬುಕ್ ಅಂದ್ರೇನು, ಕಾಯ್ದಿರಿಸೋದು. 3 seats in train. ಅವರು ರೈಲ್ವೆಯಲ್ಲಿ 3 ಸೀಟ್ಗಳನ್ನು ಕಾಯ್ದಿರಿಸಿದರು, ರಿಸರ್ವೇಷನ್ ಮಾಡಿದ್ರು ಅಂತ. ಸೊ ಇಲ್ಲಿ ಬುಕ್ ಅಂದರೆ ರಿಸರ್ವೇಷನ್ ಥರ ಅರ್ಥ ಕೊಡುತ್ತೆ, ಕಾಯ್ದಿರಿಸೋದು ಅಂತ ಅರ್ಥ. ಇದು ಆ್ಯಕ್ಷನ್ ತೋರಿಸ್ತಾ ಇದೆ. ಸೊ ಇಟ್ ಇಸ್ ವರ್ಬ್. ಓಕೆನಾ. ಸೊ ಈಗ ನಾವು ಕೊನೆಯ ಪದಕ್ಕೆ ಬಂದಿದ್ವಿ, ಯಾವುದಂದರೆ ಫೇಸ್. ಫೇಸ್ ಅಂದರೆ ಮುಖ. ಫೇಸ್ ಅಂತಕ್ಕಂಥ ವರ್ಡನ್ನು ನಾಮಪದವಾಗಿ ಬಳಸಿದಾಗ ಮುಖ ಅಂತ ಅರ್ಥ ಕೊಡುತ್ತೆ. ನಾವು ಕ್ರಿಯಾಪದವಾಗಿ ಅಂದರೆ ವರ್ಬ್ ಆಗಿ ಬಳಸಿದಾಗ ಫೇಸ್ ಅಂದ್ರೇನು, ಎದುರಿಸೋದು, ಕಷ್ಟಗಳನ್ನ ಎದುರಿಸ್ತೀವಿ ಅಂತಲ್ಲ. ಸೊ ನೋಡಿ, ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಮೊದಲು ನಾನು ನಾಮಪದವಾಗಿ ಬಳಸ್ತೀನಿ ಆಸ್ ಎನ್ ನೌನ್. ಐ ಕುಡ್ ನಾಟ್ ಸಿ ಹರ್ ಫೇಸ್. ಐ ಕುಡ್ ನಾಟ್ ಸಿ ಹರ್ ಫೇಸ್. ನೋಡಿ, ಫೇಸ್ ಏನು ಅರ್ಥ ಕೊಡ್ತಾ ಇದೆ. ಐ ಕುಡ್ ನಾಟ್ ಸಿ ಹರ್ ಫೇಸ್. ನಾನು ಅವಳ ಮುಖವನ್ನು ನೋಡಿಲ್ಲ. ಸೊ ಮುಖ ಅನ್ನೋದೇನದು, ಹೆಸರು, ನಾಮಪದ, ನಮ್ಮ ಶರೀರದ ಒಂದು ಭಾಗದ ಹೆಸರು, ಅದು ನಾಮಪದ ಆಗುತ್ತೆ. ಸೊ ಈಗ ನಾನು ಅದನ್ನೇ ವರ್ಬ್ ಆಗಿ ಬಳಸ್ತೀನಿ. ಸೊ ವರ್ಬ್ ಆಗಿ ಬಳಸಿದಾಗ ಏನಂತ ಕೊಡುತ್ತೆ, ವಿ ಹ್ಯಾಡ್ ಟು ಫೇಸ್ many problems. ಸೊ ಇಲ್ಲಿ ನೋಡಿ, ಫೇಸ್ ಈಗ ಕ್ರಿಯಾಪದ ಆಗ್ತಿದೆ, ವರ್ಬ್ ಆಗ್ತಾ ಇದೆ. ವಿ ಹ್ಯಾಡ್ ಟು ಫೇಸ್ ಮೆನಿ ಪ್ರಾಬ್ಲಮ್ಸ್. ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸಮಸ್ಯೆಗಳನ್ನು ಎದುರಿಸೋದು, ಫೇಸ್ ಅಂದರೆ ಎದುರಿಸೋದು, ಇನ್ನೊಂದು ಫೇಸ್ ಅಂದರೆ ಮುಖ. ಹೌದಾ. ಸೊ ಈ ಥರ ನಾವೀಗ ಆ್ಯಸ್ ಎ ಒಂದು ವರ್ಡನ್ನು ಕೊಟ್ಟಾಗ ಆ್ಯಸ್ ಎ ನೌನ್ ಆಗಿ ಕೂಡ ವರ್ಬ್ ಆಗಿ ಕೂಡ ಬಳಸಬೇಕು ಅಂತ. ಇಲ್ಲಿವರೆಗೆ ನಾವು ಸುಮಾರು 11 ಪದಗಳನ್ನು ಯಾವ ಥರ ಮಾಡಬೇಕು ತಿಳ್ಕೊಂಡಿದ್ವಿ. ಸೊ ಇನ್ನೂ ಸಾಕಷ್ಟು ವರ್ಡ್ಗಳನ್ನ ನಿಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತವೆ, ಅವುಗಳನ್ನ ಆಯ್ಕೆ ಮಾಡಿಕೊಂಡು ನಾಮಪದವಾಗಿ ಮತ್ತು ಕ್ರಿಯಾಪದವಾಗಿ ಅಂದರೆ ನೌನ್ ಆಗಿ ವರ್ಬ್ ಆಗಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಇಂಗ್ಲೀಷ್ ಶಿಕ್ಷಕರಿಗೆ ಮತ್ತು ತರಗತಿಗೆ ಹೋಗಿ ಇಂಗ್ಲೀಷ್ ಟೀಚರ್ನ ಆ ಒಂದು ನಿಮ್ಮ ಪ್ರಾಕ್ಟೀಸನ್ನು ತೋರಿಸಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅವರು ಯಾವ ಥರ ಬರೀಬೇಕು ಅಂತ ನಿಮಗೆ ಮಾಹಿತಿ ಕೊಡ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಇದೆ. ಈ ಟಾಪಿಕಲ್ಲಿ 1 ಅಂಕದ ಪ್ರಶ್ನೆ ಡೆಫಿನೆಟ್ ಆಗಿ ನಿಮ್ಮ
ಎಕ್ಸಾಮ್ ಬರುತ್ತೆ. ಇಲ್ಲಿ ನೀವು ಯಾವುದೇ ಬಾಹೆಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಆ್ಯಸ್ ಎ ವರ್ಬ್ ಆಗಿ ಯಾವ ಥರ ಬಳಸಬೇಕು, ಆ್ಯಸ್ ಎ ನೌನ್ ಯಾವ ಥರ ಬಳಸಬೇಕು ಅಂತ ಅಷ್ಟು ಗೊತ್ತಿದ್ರೆ ಸಾಕು. ಸೊ ಐ ಥಿಂಕ್ ಇವತ್ತಿನ ವಿಡಿಯೋ ನಾವು ಇಷ್ಟೆಲ್ಲ ಸೆಂಟೆನ್ಸನ್ನು ನೋಡಿದ್ದೀವಿ. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಡೌಟ್ ಅರ್ಥ ಆಗಿದೆ ಅನ್ಕೋತೀನಿ. ಎಲ್ಲ ಡೌಟ್ಸು ಕ್ಲಿಯರ್ ಆಗಿವೆ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಡೌಟ್ಸನ್ನು ಕೂಡ ಕೇಳ್ಬೋದು. ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.